ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ಲಾಗ್ಸ್ ಇನ್ ಕನ್ನಡ. ತುಂಬ ತಿಂಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾವಿವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹಾವೇರಿಯ ರೈಲ್ವೆ ಸ್ಟೇಷನ್ನಲ್ಲಿದ್ದೀವಿ. ಸೊ ನೋಡಿರಿ, ಅದಿತಿ ಟ್ರೈನ್ ಬಂತು ಅಂತ ಹೇಳಿ ಓಡ್ ಬಂದ್ಲು ಹೆದರ್ಕೊಂಡು. ನಾವು ಅಷ್ಟಾಗಿ ಟ್ರೈನಲ್ಲಿ ಜರ್ನಿ ಮಾಡೋಂಗಿಲ್ಲ, ಹೀಗಾಗಿ ರೈಲ್ವೆ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಮತ್ತು ನಾನು ಫಸ್ಟ್ ಟೈಮು ಈ ವಂದೇ ಭಾರತ್ ಟ್ರೈನ ನೋಡ್ತಾ ಇರೋದು. ಇದು ಹಾವೇರಿಗೆ ಸ್ಟಾಪ್ ಇದೆ ಇದು. ಸೊ ವಂದೇ ಭಾರತ್ ಟ್ರೈನ್ ನೋಡಿ ಖುಷಿ ಆಯಿತು. ಯಾಕಂದರೆ ಬರೀ ವಿಡಿಯೋಸಲ್ಲಿ ಅಷ್ಟೇ ನೋಡಿದ್ದೆ, ನಾನು ಮುಖಾಮುಖಿಯಾಗಿ ನಾನು ಯಾವತ್ತೂ ನೋಡಿರಲಿಲ್ಲ. ಹಾಗೆ ಹಾವೇರಿಯಿಂದನೂ ಭಾಳ ಜನ ವಂದೇ ಭಾರತಕ್ಕೆ ಟ್ರಾವೆಲ್ ಮಾಡಿದರು. ಸೊ ನಾವು ಶತಾಬ್ದಿಗೆ ಹೋಗ್ತಾ ಇದ್ವಿ, 3 ಗಂಟೆಗೆ ಬರುತ್ತೆ ಅದು ಟ್ರೈನು. ಸೊ ನಮ್ಮ ಟ್ರೈನ್ ಅನೌನ್ಸ್ ಆದ ತಕ್ಷಣ ನಾವು ಬಂದು ನಮ್ಮ ಪ್ಲಾಟ್ಫಾರ್ಮ್ ಮೇಲೆ ಐತಿ ಅಲ್ಲಿ ನಿಂತ್ಕೊಂಡ್ವಿ. ಸೊ ಟ್ರೈನ್ನ ಹತ್ತಿ ಕೂತ್ಕೊಂಡ್ವಿ ಎಲ್ಲರೂ ಒಂದೇ ಕಡೆ. ಪಪ್ಪ ಮಮ್ಮಿದು ಯಾವಾಗಲೂ ಅವ್ರು ಎ ಸಿಯಲ್ಲೇ ಟ್ರಾವೆಲ್ ಮಾಡೋದು. ಸೊ ಅವ್ರಿಗೆ ಈ ಸರಿ ಪಾಸ್ ಸಿಗಲಿಲ್ಲ, ಯಾಕಂದರೆ ನಮ್ಮ ಮಾವರು ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿದ್ದರಿಂದ ಅವ್ರಿಗೆಲ್ಲ ಪಾಸ್ ಸಿಗ್ತಿರ್ತಾವೆ, ಆರಾಮ್ ಎ ಸಿ ಒಳಗೆ ಓಡಾಡ್ತಿರ್ತಾರೆ. ಸೊ ಅವ್ರಿಗೆ ಈ ಸರಿ ಪಾಸು ತರಕ್ಕೆ ಹೋಗಲಿಲ್ಲ, ಅವ್ರು ಹುಬ್ಳಿಗೆ ಹೋಗಬೇಕಾಗಿತ್ತು. ಹಂಗಾಗಿ ನಮ್ಮ ಜೊತೆನೇ ನಾರ್ಮಲ್ ಜನರಲಲ್ಲಿ ಅವರು ಟ್ರಾವೆಲ್ ಮಾಡಿದರು. ಎಲ್ಲರೂ ಫಸ್ಟೇ ಒಂದು ವಾರದ ಮುಂಚೆನೇ ಬುಕ್ ಮಾಡಿಸಿದ್ವಿ ನಾವು ರಿಸರ್ವೇಷನ್ನು. ಎಲ್ಲ ತಿಂತ ಮನೆಯಿಂದ ಎಲ್ಲ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ವಿ, ಟ್ರೈನಲ್ಲಿ ತೊಗೊಳೋದು ಬೇಡ ಅಂಥೇಳಿ. ಸೊ ತಿಂತ ಆರಾಮಾಗಿ ವೀವ್ನ ಎಂಜಾಯ್ ಮಾಡ್ತಾ ನಾವು ಟ್ರೈನಲ್ಲಿ ಜರ್ನಿ ಮಾಡಿದ್ವಿ. ನಾವು ವರ್ಷಕ್ಕೆ 1 ಸರಿ 2 ಸರಿ ಅಷ್ಟೇ ಟ್ರೈನಲ್ಲಿ ಜರ್ನಿ ಮಾಡೋದು, ಜಾಸ್ತಿ ಏನಿಲ್ಲ. ಯಾಕಂದರೆ ಯಾವಾಗಲೂ ನಾವು ಕಾರ್ ತೊಗೊಂಡೇ ಓಡಾಡ್ತಿರ್ತೀವಿ, ನೀವು ನೋಡಿದ ಹಾಗೆ. ಯಾಕಂದರೆ ಜರ್ನಿ ಮಾಡೋದೇ ಜಾಸ್ತಿ. ಅದಿತಿನೂ ಅವಳಿಗೆ ವಿಂಡೋ ಸೀಟ್ ಸಿಕ್ಕಿರಲಿಲ್ಲ ಅನ್ನೋದೇ ಒಂದು ಬೇಜಾರಾಗಿತ್ತು. ಅವಳು ಹಿಂದೆ ಕೂತ್ಕೊಂಡು ವಿಂಡೋ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ಲು. ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರೆ ಒಂದು ಮಜಾ ಏನಂತಂದರೆ, ಸಾಕಷ್ಟು ಸ್ನ್ಯಾಕ್ಸ್ ಆಪ್ಷನ್ ಸಿಗ್ತವೆ. ಬಜ್ಜಿ, ಬೋಂಡ, ಮದ್ದೂರು ವಡೆ ಆಗಿರ್ಬೋದು, ಬೇಲು, ಮಸಾಲೆ ಶೇಂಗಾ ಆಗಿರ್ಬೋದು, ಎಲ್ಲ ಮಾರಕ್ಕೆ ಬರ್ತಿರ್ತಾವೆ. ಟೀ, ಕಾಫಿ ಎಲ್ಲನೂ. ಸೊ ಮಸ್ತ್ ಎಂಜಾಯ್ ಮಾಡ್ತಾ ನಾವು ತಿನ್ಕೊತ ಟ್ರಾವೆಲ್ ಮಾಡ್ಬೋದು. ನಾವು ಕೂಡ ಬೇಲ್ ತೊಗೊಂಡ್ವಿ. ಒಂದು 7:30-8 ಗಂಟೆ ಆಗ್ತಾ ಬಂದಿತ್ತು ಅಷ್ಟೊತ್ತಿಗೆ. ತುಂಬ ಸರಿ ಅವರು ಬೇಲ್ನವರು ಅಡ್ಡಾಡ್ತಾಯಿದ್ರು, ಆ ವಾಸನೆಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಬೇಲ್ ಅಷ್ಟೊಂದು ಮಸಾಲ ವಾಸನೆ ಬರ್ತಾಯಿತ್ತು. ನಾವು ಕೂಡ 2 ಬೇಲ್ ತೊಗೊಂಡು ತಿಂದ್ವಿ. ಅದ್ರ ಮೇಲೆ ಮಾವಿನಕಾಯಿ ಪೀಸ್ ಕೂಡ ಇಟ್ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು, ಚಟ್ಪಟ ಮಸ್ತಿತ್ತು ಮಸಾಲ ಎಲ್ಲ. ಅಂತೂ ಬಂದು ಬೆಂಗಳೂರನ್ನ ತಲುಪಿದ್ದೀವಿ. ಭಾಳ 1 ತಾಸು ಡಿಲೇ ಆಯಿತು ಟ್ರೈನ್ ಬರೋದು. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ವಿ, ಟೀ ಕುಡಿದು ಮನೆ ಕಡೆ ಹೋಗ್ಬೇಕೀಗ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರಾತ್ರಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಮನೆಗೆ ಬರೋಷ್ಟೊತ್ತಿಗೆ 12 ಗಂಟೆ ಆಯಿತು. ಭಾಳ ಟ್ರಾಫಿಕ್ ಒಂದಿತ್ತು, ಅದಕ್ಕೆ ನಾನು ಯಾವುದೂ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಟಿಫಿನ್ ಎಲ್ಲ ಮುಗಿಸ್ಕೊಂಡ್ವಿ. ಬಂದಿರೋ ಕಾರಣ ಏನಂತಂದರೆ, ನನ್ನ ಚಿಕ್ಕ ಮಗಳು ಅಂದರೆ ನನ್ನ ಮೈದನ ಮಗಳ ಬರ್ತಡೇ, 1ನೇ ವರ್ಷದ್ದು. ಈ ಕಾರಣದಿಂದ ನಾವು ಬೆಂಗಳೂರಿಗೆ ಬರಬೇಕಾಯಿತು. ಸೊ ಬಂದಿದ್ದೀವಿ. ಯಾವ ರೀತಿ ಬರ್ತಡೇ ಆಕೈತಿ ಏನಂತ ಹೇಳಿ ಮುಂದೆ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ತೀನಂತೆ. ಬನ್ನಿ, ನಿಮಗೆಲ್ಲ ಮನೆ ತೋರಿಸ್ತೀನಿ. ಸೊ ಇದು ಎಂಟ್ರನ್ಸು, 2nd ಫ್ಲೋರಲ್ಲಿರೋದು ಮನೆ, ಅಪಾರ್ಟ್ಮೆಂಟಲ್ಲಿ. ಇದೊಂದು ಮಾಸ್ಟರ್ ಬೆಡ್ರೂಮು. ಹಾಗೆ ಈ ಕಡೆ ಬಂದರೆ ಇನ್ನೊಂದು ರೂಮ್ ಇದೆ. ಇದು ವಿದ್ಯಾ ಅಕ್ಕ ಅವರ ಸ್ವಂತ ಮನೆ. ಅವರು ಮಲೇಷ್ಯಾಕ್ಕೆ ಹೋದ್ಮೇಲೆ ಈ ಮನೆಯಲ್ಲಿ ವಿಶ್ವ ಮದುವೆ ಆದಮೇಲೆ ಇದೇ ಮನೆಯಲ್ಲಿ ಬಾಡಿಗೆಗಿದ್ದಾರೆ. ಸೊ ಇದು ಲಿವಿಂಗ್ ಏರಿಯಾ, ಆ ಕಡೆ ಬಾಲ್ಕನಿ ಇದೆ ನೋಡಿರಿ. ಅದೇ ಶಾರ್ವಿವು ಎಲ್ಲಿ ಬೇಕೋ ಅಲ್ಲೇ ಆಟ ಸಾಮಾನೆಲ್ಲ ಬಿದ್ದಿದ್ದಾವೆ. ಅಂದರೆ ಜಸ್ಟ್ ಆಟ ಆಡಿ ಏಕಿ ಮಲ್ಕೊಂಡ್ಳು. ಸೊ ರೂಮಲ್ಲಿ ಮಲ್ಕೊಂಡಿದ್ಲು. ಅವಳು ಎದ್ರೆ ನೋಡೋಕ್ಕಂಥೇಳಿ ಕ್ಯಾಮ್ರಾ ಸೆಟ್ ಮಾಡಿ ಇಲ್ಲಿ ಹೊರಗಡೆಯಿಂದ ನೋಡ್ತಿರ್ತಾರೆ. ಈ ಕಡೆ ಬಂದರೆ ಕಿಚನ್ ಇದೆ, ಹಾಗೆ ದೇವ್ರ ಮನೆ, ಕಾಮನ್ ಬಾತ್ರೂಮ್ ಒಂದಿದೆ, ಒಳಗಡೆ ಮಾಸ್ಟರ್ ಬೆಡ್ರೂಮಲ್ಲೇ ಒಂದಿದೆ ಅಟ್ಯಾಚು. ಹಾಗೆ ಇದೊಂದು ಸ್ಟಡಿ ರೂಮ್ ಥರ ಇನ್ನೊಂದು ಸಣ್ಣದು ರೂಮ್ ಇದೆ. ಅಲ್ಲಿ ಇವರು ವರ್ಕ್ ಸ್ಪೇಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಇದ್ದಾಗ ಇಬ್ರಿಗೂ ಈಸಿ ಆಗುತ್ತೆ ವರ್ಕ್ ಮಾಡಲಿಕ್ಕೆ ಅಂತ. ನಾನು ವಿಕ್ರಮ್ ಅವರು ಇಬ್ಬರು ಟಿಫಿನ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೊರಟ್ವಿ ಶಾಪಿಂಗ್ ಅಂತ. ಏನು ಶಾಪಿಂಗು ಅಂತಂದರೆ, ಮಮ್ಮಿ ನಮಗೆ ಹಾವೇರಿಯಲ್ಲಿ ಡ್ರೆಸ್ ತೊಗೊಳಕ್ಕಾಗಲಿಲ್ಲ, ಹುಬ್ಳಿಗೂ ಹೋಗೋಕ್ಕಾಗಲಿಲ್ಲ, ಹೀಗಾಗಿ ಅಲ್ಲೇ ಹೋಗಿ ಡ್ರೆಸ್ ತೊಗೊಂಡ್ರಾಯ್ತು ಅಂತ ಬಂದಿದ್ವಿ. ಮಮ್ಮಿ ಒಂದು ಡ್ರೆಸ್ ತೊಗೊಂಡು ಬರ್ರಿ ಶಾರ್ವಿಗೆ ಬರ್ತಡೇಗೆ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಮಾರ್ಕೆಟಿಗೆ ಹೊರಟ್ವಿ. ಈ ಕಡೆ ಕಾರ್ ನಿಂತೈತಿ, ಈ ಕಡೆ ಬೈಕು ಮತ್ತು ಶಾರ್ವಿದು ಸ್ಟ್ರಾಲರ್. ಆಕಿಗೆ ಇದ್ರಾಗ ಕುಂದಿರ್ಸಿ ದಿನ ಸ್ವಲ್ಪ ಹೊತ್ತು ಅಡ್ಡಾಡಿಸ್ಲೇಬೇಕು, ಅದು ರೂಢಿ ಆಗಿಬಿಟ್ಟೆ ಆಕಿಗೆ. ಅವಳು ಕೂಡ ಭಾಳ ಎಂಜಾಯ್ ಮಾಡ್ತಾಳೆ ಹೊರಗಡೆ ಹೋದಾಗ. ಸೊ ಬುಲೆಟ್ ತೊಗೊಂಡು ನಾವು ರೈಡ್ಗೆ ಹೊರಟ್ವಿ. ನನಗೆ ತುಂಬ ಇಷ್ಟ ಬೈಕಲ್ಲಿ ಅಡ್ಡಾಡೋದಂದರೆ, ಅದು ವಿಕ್ರಮ್ ಅವ್ರ ಜೊತೆ ಅಂದರೆ ಭಾಳ ಮಸ್ತ್ ಮಜಾ ಬರ್ತೈತಿ. ಇಲ್ಲಿ ಕಂಪಲ್ಸರಿ ಬೆಂಗಳೂರಲ್ಲಿ ಹಿಂದ್ಗಡೆ ಕೂತ್ಕೊಂಡವರು ಕೂಡ ಹೆಲ್ಮೆಟ್ ವೇರ್ ಮಾಡಲೇಬೇಕು.
ಸೊ ಹೊರಟ್ವಿ. ನನಗಂತೂ ಭಾಳ ಖುಷಿ ಆಗ್ತಾಯಿತ್ತು, ಯಾಕಂದರೆ ಪ್ರತಿ ಸರಿ ಬಂದಾಗ ಏನಾಗ್ತಿತ್ತು, ಮನೆ ಅವರೆಲ್ಲಾದರೂ ಕರ್ಕೊಂಡು ಹೋದರೆ ಕಾರಲ್ಲಿ ಹೋಗೋದು, ವಾಪಸ್ ಮನೆಗೆ ಬರೋದು, 1-2 ದಿನ ಇರ್ತಿದ್ವಿ, ವಾಪಸ್ ಹಾಗೆ ಹೋಗ್ಬಿಡ್ತಿದ್ವಿ. ಸೊ ಫಸ್ಟ್ ಟೈಮು ನಾನು ಬೈಕ್ ಮೇಲೆ ಈ ರೀತಿ ಬೆಂಗಳೂರಲ್ಲಿ ಅಡ್ಡಾಡೋಕ್ಕೆ ಹೊರಟಿರೋದು, ಖುಷಿಯಾಗಿತ್ತು. ಶಾರ್ವಿಗೆ 1 ವರ್ಷ ಆಯಿತು. ಸೊ ಇಷ್ಟು ಕ್ಯೂಟ್ ಮುದ್ದು ಗೊಂಬೆ ಇವಾಗ ದೊಡ್ಡ ಗೊಂಬೆ ಆಗಿದೆ ನೋಡಿ, ಎಷ್ಟು ಕ್ಯೂಟಾಗಿದ್ದಾಳೆ. ಅವಳಿಗೆ ಡ್ರೆಸ್ ತೊಗೊಳಕ್ಕಂತ ಹೇಳಿ ಬಂದ್ವಿ. ಇಲ್ಲಿ ಫಸ್ಟ್ ಅವ್ರ ಮನೆ ಹತ್ರನೇ ಇದೆ, ಅದೊಂದು ಮಾಲಲ್ಲಿ ಚೆಕ್ ಮಾಡಿದ್ವಿ. ನನಗೆ ಯಾಕೋ ಅಷ್ಟೊಂದು ಫುಲ್ ಗ್ರ್ಯಾಂಡಾಗಿರೋದು ಅಥವಾ ಡಿಫ್ರೆಂಟ್ ಕಲರ್ಸು ಇಲ್ಲಿ ಅಷ್ಟೊಂದು ಸಿಗಲಿಲ್ಲ. ಒಂದು 4-5 ಅಂಗಡಿ ಅಡ್ಡಾಡಿ ಆಮೇಲೆ HSR ಲೇಔಟ್ವರೆಗೂ ಹೋಗಿ ಅಲ್ಲೆಲ್ಲ ಅಡ್ಡಾಡಿದ ಮೇಲೆ ಈ ರೀತಿಯಾದಂಥ ಸೂಪರ್ ಆಗಿರೋ ಡ್ರೆಸ್ ಸಿಕ್ತು. ಜೂನ್ 21 ಫಾದರ್ಸ್ ಡೇ ಇದ್ದಿದ್ದರಿಂದ ಶ್ರುತಿ ಎಲ್ಲರಿಗೂ ಅಂದರೆ ವಿಶ್ವ, ವಿಕ್ರಮ್ ಮತ್ತು ಪಪ್ಪಾಗೆ ಗಿಫ್ಟ್ ತರಿಸಿದ್ಲು ಈ ರೀತಿಯಾಗಿ. ಶಾರ್ವಿ ಕಡೆಯಿಂದ ವಿಶ್ವಗೆ ಮತ್ತು ವಿಕ್ರಮ್ ಅವ್ರಿಗೆ ಅದಿತಿ ಕಡೆಯಿಂದ ಗಿಫ್ಟ್ ಕೊಡಿಸಿದ್ರು. ತುಂಬಾ ಖುಷಿ ಆಯಿತು. ನಾವು ಸಂಜೆ ಎಲ್ಲರೂ ರೆಡಿಯಾಗಿ ಶಾರ್ವಿಯ 1ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ರೆಸ್ಟೋರೆಂಟಿಗೆ ಹೊರಟ್ವಿ. ಅವಳ ಬರ್ತ್ಡೇ ಪಾರ್ಟಿನ ರೆಸ್ಟೋರೆಂಟಲ್ಲಿ ಇಟ್ಟಿದ್ರು. ಸೊ ಅವಳ ಬರ್ತ್ಡೇ ಇದ್ದಿದ್ದು 22ನೇ ತಾರೀಕು, ನಾವು 21ನೇ ತಾರೀಕು ಸಂಡೇ ಇರೋದ್ರಿಂದ ಅವತ್ತೇ ಪಾರ್ಟಿ ಇಟ್ಟಿದ್ವಿ. ಯಾಕಂದರೆ ಎಲ್ಲರೂ ವರ್ಕಿಗೆ ಹೋಗೋರು ಮಂಡೇ ನಮ್ಗೆ ಬರೋಕ್ಕಾಗಲ್ಲ ಅಂದಿದ್ದರಿಂದ ಸಂಡೇನೇ ಮಾಡಿದ್ರಾಯ್ತು. ಮಂಡೇ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳಕ್ಕಾಗುತ್ತೆ ಅಂಥೇಳಿ. ಸೊ ಹಾಗಂತ ಮನೆ ಹತ್ತಿರ ಇರುವಂಥ ಒಂದು ರೆಸ್ಟೋರೆಂಟಲ್ಲಿ ಪಾರ್ಟಿ ಆರ್ಗನೈಸ್ ಮಾಡಿದ್ರು. ಹೀಗಾಗಿ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಸೊ ಫ್ರೆಂಡ್ಸ್, ನಾವು ಇವಾಗ ಬಂದು ರೀಚ್ ಆಗಿದ್ದೀವಿ ದಿ ಬ್ಲ್ಯಾಕ್ ಪರ್ಲ್ ಅಂತ ರೆಸ್ಟೋರೆಂಟು. ಮನೆಗೆ ಸ್ವಲ್ಪ ಹತ್ತಿರ ಇತ್ತು ಅಂತ ಹೇಳಿ ಇದನ್ನೇ ಬುಕ್ ಮಾಡಿದ್ವಿ. ಪಾರ್ಟಿ ಹಾಲ್ ವಿತ್ ರೆಸ್ಟೋರೆಂಟ್ ಎಲ್ಲಾನು. ಸೊ ಎಲ್ಲ ರೆಡಿ ಮಾಡ್ಸಾರ, ಇವಾಗ ಜಸ್ಟ್ ಬಂದಿದ್ದೀವಿ, ಎಂಟ್ರ್ ಆಗಿದ್ವಿ. ತೋರಿಸ್ತೀನಿ ಅಂತ ಹೆಂಗೈತಿ ಇಲ್ಲ ಅಂಥೇಳಿ. ಒಂಥರ ಡಿಫ್ರೆಂಟ್ ವೈಬ್ ಇದೆ. ಬೇರೆ ಹೊರಗಿನ ಜನಕ್ಕೆ ಏನು ಹೇಳಿಲ್ಲ, ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ. ಸೊ ತೋರಿಸ್ತೀನಂತೆ ನಿಮಗೆ ರೆಸ್ಟೋರೆಂಟ್ ಹೆಂಗಿದೆ ಏನೋ ಅಂಥೇಳಿ. ಇದೊಂದು ಬಾರ್ಬಿಕ್ಯೂ ರೆಸ್ಟೋರೆಂಟು. ಇದು ಪೈರೇಟ್ಸ್ ಆಫ್ ದ ಕ್ಯಾರಿಬಿಯನ್ ಅನ್ನುವಂಥ ಇಂಗ್ಲೀಷ್ ಮೂವಿಯ ಹಡಗಿನ ಥೀಮ್ನಲ್ಲಿ ಇರೋದಂಥದ್ದು. ತುಂಬಾ ಚೆನ್ನಾಗಿದ್ದು. ನಾನು ಫಸ್ಟ್ ಟೈಮ್ ಈ ರೀತಿ ಬಾರ್ಬಿಕ್ಯೂ ರೆಸ್ಟೋರೆಂಟಿಗೆ ಬರ್ತಾ ಇರೋದು. ವೈಬ್ ಎಲ್ಲನೂ ತುಂಬಾ ಇಷ್ಟ ಆಯಿತು. ಹಾಗೆ ತುಂಬ ಚೆನ್ನಾಗಿ ಬರ್ತ್ಡೇಗೆ ಡೆಕೋರೇಷನ್ ಕೂಡ ಮಾಡಿದರು ಬಲೂನ್ಸಿಂದ ಎಲ್ಲ. ಅದಿತಿಗೆ ನೋಡಿ ಇಲ್ಲಿ ಒಬ್ಬ ಫ್ರೆಂಡ್ ಕೂಡ ಬಂದು ಜಾಯ್ನ್ ಆದಳು. ಅವಳ ಜೊತೆ ಅವಳು ತುಂಬಾ ಆಟ ಆಡಿದ್ಲು. ಹಾಗೆ ಎಲ್ಲ ರಿಲೇಷನ್ಸು ಒಬ್ಬೊಬ್ಬರೇ ಆಗಿ ಬಂದು ಜಾಯ್ನ್ ಆಗ್ತಾಯಿದ್ರು. ಬಂದ ತಕ್ಷಣ ಎಲ್ಲರಿಗೂ ಮಾಕ್ಟೈಲ್ಸ್ ಮತ್ತು ಸ್ನ್ಯಾಕ್ಸ್ ಎಲ್ಲನೂ ಕೊಟ್ಟರು. ನೋಡ್ರಿ, ಶಾರ್ವಿ ಅಂತೂ ತುಂಬ ಕ್ಯೂಟಾಗಿ ರೆಡಿಯಾಗಿದ್ಲು. ಹಾಗೆ ಶ್ರುತಿಯ ತಂಗಿ, ಇಬ್ಬರು ತಂಗೀರು, ಅವ್ರ ಹಸ್ಬೆಂಡ್ಸು, ಆಮೇಲೆ ಅವ್ರ ಮಾವ, ಅತ್ತೆ ಎಲ್ಲರೂ ಬಂದಿದ್ದರು. ಸೊ ಇಲ್ಲಿ ನೋಡ್ರಿ, ಶಾರ್ವಿ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು. ಅಲ್ಲಿ ಸಾಂಗ್ ಎಲ್ಲ ಹಾಕಿದ್ರು. ಸೊ ನಾವು ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ, ಮಾಕ್ಟೈಲ್ಸ್ ಎಲ್ಲ ಕುಡಿದ್ವಿ. ತುಂಬಾ ಚೆನ್ನಾಗಿತ್ತು. ಬರ್ಡೇ ಕೇಕ್ನ ಕೋಕೋ ಮೆಲನ್ ಥೀಮಲ್ಲಿ ಮಾಡಿಸಿದ್ರು. ಶಾರ್ವಿಗೆ ತುಂಬ ಇಷ್ಟ ಅಂತೆ ಕೋಕೋ ಮೆಲನ್ ಅಂತಂದರೆ. ಸೊ ಹೇಗಾಗುತ್ತೆ ಬರ್ತ್ಡೇ ಪಾರ್ಟಿ ನೋಡೋಣ.
ವೆರೈಟೀಸ್ ಆಫ್ ಡಿಸರ್ಟ್ಸ್ ಮತ್ತು ವೆಜ್ಜು ನಾನ್ ವೆಜ್ಜು ಹಾಗೆ ನಾರ್ತ್ ಇಂಡಿಯನ್ ಡಿಶಸ್ಸು ಸ್ನ್ಯಾಕ್ಸು ಫ್ರೂಟ್ ಸಲಾಡ್ಸು ಫ್ರೂಟ್ಸು ಎಲ್ಲನೂ ಇಟ್ಟಿದ್ರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಪುಲಾವ್ ಮತ್ತು ಮೊಸರನ್ನ ಸೌತ್ ಇಂಡಿಯನ್ ಸ್ವಲ್ಪ ಐಟಮ್ಸ್ ಕೂಡ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಮತ್ತು ಐಸ್ ಕೋಲ್ ಆಗಿರ್ಬೋದು, ಐಸ್ ಕ್ರೀಮ್ ರೋಲ್ಸ್ ಆಗಿರ್ಬೋದು, ಮತ್ತು ನಮ್ಗೆ ಏನೇ ಲೈವ್ ಕೌಂಟ್ರಲ್ಲಿ ಸ್ನ್ಯಾಕ್ಸ್ ಪಾನಿಪುರಿ ಆಗಿರ್ಬೋದು, ಏನೇ ಬೇಕಂತಂದ್ರೂ ಇತ್ತು. ಊಟನೂ ಎಲ್ಲರಿಗೂ ಕೂಡ ಎಂಜಾಯ್ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಶ್ರುತಿಯವ್ರ ಲಾಸ್ಟ್ನೇ ತಂಗಿ ಅಕ್ಷತಾ ಅವ್ರ ಹಸ್ಬೆಂಡ್ದು ಕೂಡ ನೆಕ್ಸ್ಟ್ ಡೇ ಬರ್ಡೇ ಇತ್ತು. ಅವತ್ತು ಅವ್ರ ಬರ್ಡೇ ಕೂಡ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಕೂಡ ಸಾಂಗ್ ಹಾಕಿದ್ರು, ಫುಲ್ ಡ್ಯಾನ್ಸ್ ಮಾಡಿದರು, ಮಜಾ ಮಾಡಿದರು, ಫುಲ್ ಎಂಜಾಯ್ ಮಾಡಿದ್ವಿ ಬರ್ತ್ಡೇನ. ಎಲ್ಲರಿಗಿಂತ ಹೆಚ್ಚಾಗಿ ಶಾರ್ವಿ ತುಂಬಾ ಎಂಜಾಯ್ ಮಾಡಿದ್ಲು, ಒಟ್ಟು ಅಳಲಿಲ್ಲ ಅವತ್ತು. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು ಎಲ್ಲರ ಜೊತೆ. ಸೊ ಶಾರ್ವಿಗೆ ಅವ್ರ ಅಪ್ಪ ಅಮ್ಮನ ಕಡೆಯಿಂದ ಒಂದು ಗಿಫ್ಟ್ ಸಿಕ್ತು. ಏನಂತಂದರೆ ವಿಶ್ವ ಮಗಳ ಹೇಗಿದ್ದಾಳೆ, ಅವಳು ವರ್ಷದಲ್ಲಿ ಅವಳನ್ನ ಎಷ್ಟು ಅಬ್ಸರ್ವ್ ಮಾಡಿದ್ದಾನೆ ಅನ್ನೋದನ್ನು ಒಂದು ಪೋಯಮ್ ಮಾಡಿ ಬರೆದಿದ್ದ ಕೆಲವೊಂದು ಸಾಲುಗಳು ಅವನು ಓದಿ ಹೇಳ್ತಾನೆ, ಕೇಳ್ಕೊಳ್ಳಿ. Our little wonder Sharvi, 12 beautiful months have flown so fast, filled with precious milestones, memories to last. At 5 months a roll, at 6 a sweet surprise, your first little tooth and a sparkle in your eyes. Amma, you whispered, making everything bright. Then Appa at 7, filling our hearts with delight. We remember the day of that first needle prick, when the sting made you cry, so sudden and quick. Our own tears fell too as we held you tight. Your mama and papa feeling every small bite. With your single leg crawl, you conquered the floor, exploring a world you have grown to adore. At 11 months, holding tight our hand, taking brave little steps, learning to stand. You find your own magic in life. You fight off the sleep with a shake of your head. For life is a wonder, too exciting to miss, and you greet every moment with a smile and a kiss. Happy first birthday to our sweet precious girl, the heart of our home, our most treasured bird. As you turn one this beautiful June, know we love you beyond the stars and the moon. May your laughter stay bright, may your dreams take flight, may your days be filled with joy and delight. And wherever life leads you, whatever you do, always remember, we will right here loving you. Happy ಮಾರನೇ ದಿನ ಬೆಳಗ್ಗೆ ಎಬ್ಬಿಸಿ ಅವಳಿಗೆ ತಲೆ ಸ್ನಾನ ಎಲ್ಲ ಮಾಡಿಸಿದ್ವಿ. ಅವಳು ಬರ್ತಡೇ ಇತ್ತು ಅವತ್ತು. ಸೊ ನಾವು ಇಲ್ಲಿ ಅವ್ರ ಮನೆ ನೋಡೋಕ್ಕಂತ ಬಂದಿದ್ದೀವಿ. ವಿಶ್ವ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಒಂದು ಮನೆ ತೊಗೊಂಡಿದ್ದಾರೆ. ನಾವು ನೋಡಿರಲಿಲ್ಲ, 2 ವರ್ಷ ಆಯಿತು, ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ವರ್ಷ ಫುಲ್ ರೆಡಿ ಆಗ್ತಾ ಇದೆ. ಮನೆ ತೋರ್ಸೋಕ್ಕಂಥೇಳಿ ಕರ್ಕೊಂಡು ಬಂದರು. ಹಾಗೆ ಬಂದು ಎಲ್ಲ ಮನೆ ನೋಡಿಕೊಂಡು ಅಲ್ಲಿ ಒಳಗಡೆ ಏನೇನಿದೆ ಎಲ್ಲ ತೋರಿಸಿದ್ರು. ನೋಡಿಕೊಂಡು ದೇವಸ್ಥಾನಕ್ಕಂತ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಬಸವೇಶ್ವರ ದೇವಸ್ಥಾನ, ಗಾಯತ್ರಿ ದೇವಿ ಕೂಡ. ಹಾಗೆ ವಾಪಸ್ಸು ಮನೆಗೆ ಬಂದು ಮನೆಯಲ್ಲಿ ಕೂಡ ಒಂದು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ಅಪಾರ್ಟ್ಮೆಂಟಲ್ಲಿರೋವಂಥವ್ರು ಮತ್ತು ಲೇಬರ್ಸ್ ಎಲ್ಲರನ್ನೂ ಕರೆದು ಸೆಲೆಬ್ರೇಟ್ ಮಾಡಿದ್ವಿ. ಡ್ರೆಸ್ ಹಾಕ್ಕೊಂಡು ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅಪಾರ್ಟ್ಮೆಂಟಲ್ಲಿರುವಂಥ ಮಕ್ಕಳ ಮತ್ತು ತುಂಬ ಹತ್ತಿರದವ್ರನ್ನ ಲೇಬರ್ಸ್ನ ಎಲ್ಲ ಕರೆದಿದ್ವಿ. ಅವ್ರಿಗೆ ಚಿಪ್ಸು ಜ್ಯೂಸು ಮತ್ತು ಕೇಕ್ ಎಲ್ಲ ಹಾಕ್ಕೊಟ್ವಿ. ಮಕ್ಕಳು ಕೂಡ ಅವಳಿಗೆಲ್ಲರೂ ಗಿಫ್ಟ್ಸ್ ಕೂಡ ತೊಗೊಂಡು ಬಂದಿದ್ದರು. ಹಾಗೆ ರಿಟರ್ನ್ ಗಿಫ್ಟ್ ಕೂಡ ಬಾಟಲ್ಸ್ ಎಲ್ಲ ತರಿಸಿದ್ವಿ, ಕೊಟ್ವಿ. ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದರು. ನಾವು ಅಂತೂ ಭಾಳ ಎಂಜಾಯ್ ಮಾಡಿದ್ವಿ ಅವಳ ಬರ್ತಡೇನ. ಸೊ ಎಲ್ಲ ಬರ್ತಡೇ ಮುಗಿಸ್ಕೊಂಡು ವಾಪಸ್ ಊರಿಗೆ ಬರಬೇಕು ಅವಳನ್ನ ಬಿಟ್ಟು ಅಂತಂದ್ರೇ ತುಂಬಾ ಬೇಜಾರಾಗ್ತಾಯಿತ್ತು. ಸೊ ಈ ಬರ್ತ್ಡೇ ಸೆಲೆಬ್ರೇಷನ್ ಏನು ವಿಡಿಯೋ ಇದೆ, ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿರ್ತೀರ ನೋಡಿ ಅಂತ ಅನ್ಕೋತೀನಿ. ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಸೋಮವಾರ ರಾತ್ರಿ ವಾಪಸ್ ನಮ್ಮ ಹಾವೇರಿ ಕಡೆಗೆ ಬಸ್ ಹತ್ತಿದ್ವಿ. ಸೊ ಬಸ್ ಬುಕ್ ಮಾಡಿದ್ವಿ ಬರೋವಾಗ ನೈಟು. ಬಂದು ಮಂಗಳವಾರ ಬೆಳಗ್ಗೆ ನಮ್ಮ ಊರನ್ನ ನಾವು ತಲುಪಿದ್ವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.